ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಇವತ್ತು ಹೇಳ್ತಾ ಇರೋದು ನೋಡಿ IP ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋಂಥ CIO ನೋಡಿ, ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್. ಓಕೆ, ಗ್ರೇಡ್ 2 ಇದೆ, ಎಕ್ಸಿಕ್ಯೂಟಿವ್ ಇದೆ. ಓಕೆ, ಇದು ಇದರೊಂದು ಅಪ್ಲಿಕೇಶನ್ ಫೀಸ್ ಮತ್ತು ಅದರ ಒಂದು ಯಾವ ರೀತಿ ಪ್ರೊಸೀಜರ್ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಇದು ನೋಡಿ ಸಂಬಂಧಪಟ್ಟಿರೋದು ಡಿಗ್ರಿ ಕ್ವಾಲಿಫಿಕೇಷನ್ ಇರಬೇಕು. ಸುಮಾರು 3700 ಪ್ಲಸ್ ಪೋಸ್ಟ್ಗಳಿದ್ದಾವೆ. ಓಕೆ, ಆ್ಯಂಡ್ ಕ್ಯಾಟಗರಿ ವೈಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಿಮ್ಮ 18 to 27 ಇಯರ್ಸ್ ಏಜ್ ಆಗಿರಬೇಕು ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೂಡ ಅವೈಲಬಿಲಿಟಿ ಇದೆ. ಆ್ಯಂಡ್ ಇದರ ಒಂದು ಕೊನೆಯ ಡೇಟ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಿದೆ, ಓಕೆ, ಎಷ್ಟು 10/8/2025 ಅವಕಾಶ ಇದೆ. ಓಕೆ, ಇನ್ನು ಸ್ಕೀಮ್ ಆಫ್ ಎಕ್ಸಿಮಿಷನ್. ಓಕೆ, ಯಾವ ರೀತಿ ಎಕ್ಸಾಮ್ ಪ್ಯಾಟ್ರನ್ ಇದೆ, 100 ಪ್ರಶ್ನೆಗಳಿರ್ತವೆ, 100 ಮಾರ್ಕ್ಸ್, ಅಂದರೆ ಒಂದು ಪ್ರಶ್ನೆಗೆ 1 ಮಾರ್ಕ್ಸ್. ಓಕೆ, ಅದರಲ್ಲಿ 5 ಟೈಪ್ಸ್ ಬರ್ತವೆ. 25 into 5 ಅಂದರೆ ಇಲ್ಲಿ ಹೇಳ್ತೇನೆ ನೋಡಿ, ಕರೆಂಟ್ ಅಫೇರ್ಸ್ 20, GK 20, ಮ್ಯಾಥಮೆಟಿಕ್ಸ್ ಆ್ಯಪ್ಟಿಟ್ಯೂಡ್ 20, ರೀಸನಿಂಗ್ 20, ಗ್ರಾಮರ್ ಇಂಗ್ಲೀಷ್ 20. ಅಂದರೆ 5 ಸೆಟ್ ಇಂಟು 20 ಅಂದರೆ ಎಷ್ಟಾಗುತ್ತೆ, 100 ಆಗುತ್ತೆ. ಓಕೆ, ಇದು ಕ್ಲಿಯರ್ ಆಯಿತಾ? ಇನ್ನು ನೆಕ್ಸ್ಟ್ ಎರಡನೇ ಪೇಪರ್ ಬರುತ್ತೆ ಡಿಸ್ಕ್ರಿಪ್ಟಿವ್, ಅಂದರೆ ಬರೆಯೋದಿರುತ್ತೆ. ನೀವೇನು PSIಗೆ ಎಲ್ಲ ಬರಿತಿರ್ತಾರೆ ನೋಡಿ, 50 ಮಾರ್ಕ್ಸಿಗೆ ಇರುತ್ತೆ. ಸೇಮ್ ಅದೇ ರೀತಿ ಇಲ್ಲಿ ಕೂಡ ಇದೆ. ಇಲ್ಲಿ ಏನಂದರೆ essay ಇದೆ 20 ಮಾರ್ಕ್ಸು, ಇನ್ನು ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಇದೆ 10 ಮಾರ್ಕ್ಸು. ನೋಡಿ, ಇದು ಲಾಂಗ್ ಆನ್ಸರ್ ಟೈಪಿಂಗ್ ಅಂತ 10 ಮಾರ್ಕ್ಸ್ ಬರುತ್ತೆ. 10 into 2 2 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಮೇಲಾಗಲಿ ಎಕನಾಮಿಕ್ಸ್ ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ 2 ಬರೆಯೋ ಟೈಪ್ಸ್ ಇರುತ್ತೆ. 20 essay 40, ಒಂದು 10 ಮಾರ್ಕ್ಸಿಂದು ಕಾಂಪ್ರಿಹೆನ್ಷನ್. ಓಕೆ, ಇದಾದ ತಕ್ಷಣ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ 100 ಮಾರ್ಕ್ಸ್, ಅಂದರೆ ನಿಮಗೆ ಟೋಟಲ್ ಎಷ್ಟು 250 ಮಾರ್ಕ್ಸ್ ಆಯಿತು. ನಿಮ್ಮ ಕಟ್ ಆಫ್ ಡಿಸೈಡ್ ಆಗೋದು ಈ 250 ಮಾರ್ಕ್ಸ್ ಮೇಲೆ. ಎಕ್ಸಾಮ್ ಸೆಂಟ್ರಲ್ ಎಷ್ಟಿದೆ ಇಲ್ಲಿ ನೋಡ್ಕೋದ್ರು. ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು ನೋಟಿಫಿಕೇಶನ್ ಹಾಕಿರ್ತೀನಿ, ನೀವು ನೋಡ್ಕೊ. ಈ ನೆಕ್ಸ್ಟು ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಯಾವ ರೀತಿ ಇದೆ ಅಂದರೆ ನೋಡಿ, ನೀವು ಕಟ್ ಆಫ್ ನೋಡಿ, ಒಂದು ವೇಳೆ ಕಟ್ ಆಫ್ ಕಮ್ಮಿ ನಿಂತು ಅಂದರೆ ಮಿನಿಮಮ್ ಕ್ವಾಲಿಫೈಯಿಂಗ್ ನೇಚರ್ ಅಂತ ಕರೀತಾರೆ. 35, 34, 33. ಸಪೋಸ್ ಫಸ್ಟ್ ಪೇಪರ್ ಹಾರ್ಡ್ ಇತ್ತು ಅಂದರೂ ಕೂಡ ನಿಮ್ಮ ಸ್ಕೋರ್ ಈಗ ಕೆಲವೊಬ್ಬರು ಅನ್ಕೋಬೋದು 10 ಸ್ಕೋರ್ ಹೈಯೆಸ್ಟ್ ಇದೆ ಅಂದರೆ 10 ಸ್ಕೋರ್ ಇದ್ದರೆ ಸೆಲೆಕ್ಟ್ ಆಗ್ತಾರೆ ಅಂದರೆ ಇಲ್ಲ, ಮಿನಿಮಮ್ ಇಷ್ಟು ಮಾರ್ಕ್ಸ್ ತೆಗೆದಿರಲೇಬೇಕು. 33 SC ST OBC 34, ಜನರಲ್ 35, ಈ ಒಂಥರ ರೂಲ್ಸ್ ಇದೆ. ಓಕೆ, ಹಿಂದೆ ನೋಡಿ ಶಾರ್ಟ್ ಲಿಸ್ಟ್ ಟೈರ್ 2 ಆ್ಯಂಡ್ ಟೈಮ್ಸ್ ಆಫ್ ದಿ ನಂಬರ್ ಆಫ್ ವೇಕೆನ್ಸೀಸ್. ಓಕೆ, ಇಲ್ಲಿ ಹೆಂಗಿದೆ ಅಂದರೆ 3700 ಪೋಸ್ಟ್ ಇದ್ದಾವೆ. ಓಕೆ, ನೀವೇನಾದರೂ ಟೈರ್ 1ಅಲ್ಲಿ ಚಲೋ ಮಾರ್ಕ್ಸ್ ತೆಗೆದ್ರೆ 3007 ಜನಕ್ಕೆ ಅಂದರೆ 37,000 ಜನ ಸೆಲೆಕ್ಟ್ ಮಾಡ್ತಾರೆ. ಟೈರ್ 2ಗೆ 37,000 ಜನ. ಓಕೆ, ಅದಾದ ತಕ್ಷಣ ನೋಡಿ 2 ಸೇರಿಸಿ ಕ್ಯಾಂಡಿಡೇಟ್ಸು ಶಾರ್ಟ್ ಲಿಸ್ಟ್ ಟೈರ್ 3 ಇಂಟರ್ವ್ಯೂಗೆ ಅಂದರೆ 5 ಟೈಮ್ಸ್. ಈಗ 37,000 ಜನದಲ್ಲಿ ಓಕೆ ಈ ಎಕ್ಸಾಮ್ ಬರೀತೀರ, ಅದರಲ್ಲಿ 3700 into 5 ಅಂದರೆ ನಿಯರ್ಲಿ 15,000 ಜನ ನೀವೇನಾದರೆ ಇಂಟರ್ವ್ಯೂಗೆ ಹೋಗ್ತಾರೆ. ಇಂಟರ್ವ್ಯೂವಲ್ಲಿ ಮತ್ತು 3000 ಜನಕ್ಕೆ ಫೈನಲ್ ಮೆರಿಟಲ್ಲಿ ಕರ್ಕೋತಾರೆ. ಓಕೆ, ಇಷ್ಟು ಇರುವಂಥದ್ದು. ಇನ್ನು ಡೇಟ್ ನೋಡಿ, ಓಪನಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನು, ಆ್ಯಂಡ್ 10ನೇ ತಾರೀಕು ಕೊನೆಯ ಡೇಟ್ ಇದೆ. ಓಕೆ, 12 ಫೀಸ್ ಕಟ್ಟೋ ಲಾಸ್ಟ್ ಇದೆ. ಇನ್ನು ನೋಡಿ, ನಾವು ಅಪ್ಲೈ ಮಾಡ್ಕೊಡ್ತೀವಿ. ಒಂದು ಅಪ್ಲಿಕೇಶನ್ಗೆ 80 ರೂಪಾಯಿ ಚಾರ್ಜಸ್ನ ಮಾಡ್ತಾಯಿದ್ದೀವಿ. ಓಕೆ, ಸಂಪೂರ್ಣ ಅಪ್ಲಿಕೇಶನ್ ಹಾಕಿಕೊಡ್ತೀವಿ. ಅದಕ್ಕೆ ಬೇಕಾಗಿರೋಂಥ ದಾಖಲಾತಿಗಳು ನೋಡಿ, ಫೋಟೋಗ್ರಾಫ್ ಇರಬೇಕು, ನಿಮ್ಮ ಒಂದು ಫೋಟೋ, ಆಧಾರ್ ಕಾರ್ಡ್, ಕಾಸ್ಟ್, ಇನ್ಕಮ್, SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್. ಓಕೆ, ಈ ರೀತಿ ಸಿಗ್ನೇಚರ್ ಇರಬೇಕು. ನೆಕ್ಸ್ಟ್ ಹೋಗೋಣ ನೋಡಿ, ಎಕ್ಸಾಮ್ ಫೀ ಇದೆ, ಎಷ್ಟಿದೆ 550 ರೂಪಾಯಿ. 550 ರೂಪಾಯಿ ಪ್ಲಸ್ 100. ಓಕೆ, ಈ 100 ಯಾರಿಗಂದರೆ ಏನು ಜನರಲ್ ಕ್ಯಾಂಡಿಡೇಟು EWS OBC ಕ್ಯಾಟಗರಿ ಅವರಿಗೆ 100 + 550 ಬರುತ್ತೆ. ಉಳಿದ ಎಲ್ಲರಿಗೆ ಎಷ್ಟು ಬರುತ್ತೆ 550. ಎಲ್ಲ ಕ್ಯಾಟಗರಿಯವ್ರಿಗೆ 550 ಅಂತೂ ಫಿಕ್ಸ್ ಇದೆ. ಓಕೆ, ಇನ್ಕ್ಲೂಡಿಂಗ್ ಮೇಲ್ ಫೀಮೇಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಎನಿಥಿಂಗ್ 550 ಇಸ್ ಕಂಪಲ್ಸರಿ. ಪೇಮೆಂಟಿಂದ ಆಫ್ಲೈನ್ ಮತ್ತು ಆನ್ಲೈನ್ 2 ಆಪ್ಷನ್ಗಳಿದ್ದಾವೆ. ಓಕೆ, ಇನ್ನು ಸರ್ಟಿಫಿಕೇಟ್ ನೋಡಿ, ಒರಿಜಿನಲ್ ಇದ್ದರೆ ನೋಡಿ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೇಕಾದರೆ ಅಂದರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಗಳು ಇರಬೇಕು.
ಇಷ್ಟು ನೋಡ್ಕೊಳ್ಳಿ. ಓಕೆ, ಇಷ್ಟು ಒಂದು ನೋಟಿಫಿಕೇಷನ್ ಮಾಹಿತಿ. ಅದ್ರ ಜೊತೆಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನೀವೇನಾದರೂ ಅಪ್ಲಿಕೇಶನ್ ಹಾಕೋದಾದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪಿಗೆ ಆಲ್ರೆಡಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ. ಒಂದು ಅಪ್ಲಿಕೇಶನ್ಗೆ 80 ರೂಪಾಯಿ ಚಾರ್ಜಸ್ನ ಮಾಡ್ತಾಯಿದ್ದೀವಿ. ಓಕೆ, ಥ್ಯಾಂಕ್ ಯು.